ಮಹಿಳೆ ತನ್ನ ವಿಕೃತಿಯನ್ನು ಯಾವ ರೀತಿಯಾಗಿ ಮೆರೆದಿದ್ದಾಳೆ ಅಂತ ಅಂದರೆ 6 ಎಕರೆಯ ಕಬ್ಬನ್ನು ಸುಟ್ಟು ವಿಕೃತಿಯನ್ನು ಮೆರೆದಿದ್ದಾಳೆ. ಸುನೀತಾ ಎಂಬ ಮಹಿಳೆ ಈ ವಿಕೃತಿ ಮೆರೆದಿದ್ದಾಳೆ. ಜಮೀನು ವಿವಾದದ ಹಿನ್ನೆಲೆ ರೈತನ ಫಸಲಿಗೆ ಬೆಂಕಿ ಇಟ್ಟಿದ್ದಾಳೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಅಪ್ಪಸಾಬ್ ದಾನೋಳಿ ಎಂಬ ರೈತನಿಗೆ ಸೇರಿದ್ದ ಜಮೀನಿನಲ್ಲಿ ಬೆಳೆದಿದ್ದ ಕಬ್ಬನ್ನು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಮಾಡಿದ್ದಾಳೆ ಕಿರಾತಕಿ. 2023-24 ಸಾಲಿನ ಅತಿಥಿ ಶಿಕ್ಷಕರ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ 243 ಜನರ ಒಟ್ಟು ವೇತನ 30,83,283 ವೇತನ ಬಾಕಿ ಇದ್ದು, ಇದರ ವಿಚಾರವಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮಾಹಿತಿಯನ್ನು ಕೇಳಿದ್ರು. ಅವರಿಂದ ಬಂದ ಉತ್ತರ ಏನೂ ಇಲ್ಲ, ಸ್ವಲ್ಪ ತಡವಾಗುತ್ತೆ ಎಂದು ಹಾರಿಕೆ ಉತ್ತರವನ್ನು ನೀಡಿ ಕಳೆದ ವರ್ಷ ಮಾರ್ಚ್ ತಿಂಗಳಿಂದ ಇಲ್ಲಿವರೆಗೂ ನಮ್ಮ ವೇತನ ಬಿಡುಗಡೆಗೊಳಿಸಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಅತಿಥಿ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಈ ವೇಳೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಶಿಧರ್ ಬಿರಾದಾರ್ ಮತ್ತು PSI ಶ್ರೀಶೈಲ್ ಅಂಬಾಟಿ ಅವರು ಧರಣಿ ನಿರತ ಅತಿಥಿ ಶಿಕ್ಷಕರ ಮನವೊಲಿಸುವ ಪ್ರಯತ್ನ ಮಾಡಿದರು. ಧರಣಿ ಮುಂದುವರಿಸಿದ್ದಾರೆ. DDPI ಬರೋವರೆಗೂ ಧರಣಿ ಕೈ ಬಿಡೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಧರಣಿಯಲ್ಲಿ ಚಿಕ್ಕ ಮಕ್ಕಳ ಜೊತೆ ಮಹಿಳಾ ಅತಿಥಿ ಶಿಕ್ಷಕರು ಭಾಗವಹಿಸಿದ್ದಾರೆ. ತಾಲೂಕು ಅತಿಥಿ ಶಿಕ್ಷಕರ ಸಂಘದ ಗೌರವಾಧ್ಯಕ್ಷ ಜಗದೇವ್ ಕುಮಾರ್, ಅಧ್ಯಕ್ಷ ಸೋಮಪ್ಪ, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ BM ಸೇರಿದಂತೆ ಅನೇಕ ಅತಿಥಿ ಶಿಕ್ಷಕರು ಹಾಜರಿದ್ದರು. ಅಣ್ಣಾರಾಯಿ ವಿವಣಿ, ಆರ್ಜೆ ತಟ್ಟಟು, ಕನ್ನಡ ನ್ಯೂಸ್, ಚಿತ್ತಾಪುರ್. ನಮಗೆ ನಂತರ ಕಳೆದ 2023-24 ಸಾಲಿನಲ್ಲಿ ಸುಮಾರು 764 ಜನ ಶಿಕ್ಷಕರು ಸೇವೆಯನ್ನು ಸಲ್ಲಿಸಿದ್ವಿ. ಅದರಲ್ಲಿ 124 ಜನಕ್ಕೆ 1 ತಿಂಗಳು ಬರಬೇಕು, ಇನ್ನು ಉಳಿದಂಥ ಶಿಕ್ಷಕರಿಗೆ 2 ತಿಂಗಳ ವೇತನ ಬರಬೇಕು. ಒಟ್ಟಾರೆಯಾಗಿ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ಶಿಕ್ಷಕರ ಒಟ್ಟು ವೇತನ ಎಷ್ಟಪ್ಪ ಅಂದ್ರೆ 30,85,000 ರೂಪಾಯಿ ಸರ್. ಆ ವೇತನ ಇಲ್ಲಿವರೆಗೂ ಆಗಿಲ್ಲ. ಕಳೆದ ಬಾರಿಯಿಂದ ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳ್ತಾ ಬಂದಿದ್ರು, ಆಗ್ತಿದೆ, ಪ್ರೊಸೆಸರ್ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಕೂಡ ಯಾವುದೇ ನಮಗೆ ಸೂಕ್ತ ವೇತನ ದೊರೆತಿಲ್ಲ. ಆ ಒಂದು ವೇತನ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ನಾವು ಒಂದು ಅನಿರ್ದಿಷ್ಟ ಹೋರಾಟವನ್ನು ನಾವು ಧರಣಿಯನ್ನು ಕೈಗೊಂಡಿದ್ವಿ. ಅದನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ನಮ್ಮ ವೇತನ ಆಗುವವರೆಗೂ ಅಥವಾ DDPI ಅವರು ಬಂದು ನಮಗೆ ವೇತನದ ಬಗ್ಗೆ ಒಂದು ಲಿಖಿತ ದಾಖಲೆ ಕೊಡುವವರೆಗೂ ನಾವು ಈ ಒಂದು ಧರಣಿಯನ್ನು ನಾವು ಮುಕ್ತಾಯಗೊಳಿಸಿದಿಲ್ಲ ಎಂಬ ಮಾತನ್ನು ಈ ಒಂದು ನಿಟ್ಟಿನಲ್ಲಿ ತಾಲೂಕು ಒಂದು ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನಾವು ಒಂದು ಈ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇವೆ ಸರ್. ಸೋಮು ದಂಡಗೂನ್ ಅಂತೇಳಿ ಅತಿಥಿ ಶಿಕ್ಷಕರ ಸಂಘದ ಅಧ್ಯಕ್ಷರು.